ಉಚಿತ ಕೋವಿಡ್ ವ್ಯಾಕ್ಸಿನ್ಗಳನ್ನು ನೀಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಕಳಿಸಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಕಣ್ಮುಂದಿದೆ. ಏನು ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ನರೇಂದ್ರ ಮೋದಿಜಿಯವರ ಕನಸಿನ ಕೂಸದು. ಯೋಗವನ್ನ ಇಡೀ ಜಗತ್ತಿಗೆ ಪರಿಚಯಿಸುವಂತ ಕೆಲಸವೂ ಕೂಡ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಾಗಿರುವಂತದ್ದು. ಮತ್ತೆ ನರೇಂದ್ರ ಮೋದಿಜಿಯವರ ನಾಯಕತ್ವ ನಾವು ವಿಶ್ವನಾಯಕ ಅಂತ ಹೇಳಿ ಕರಿತಾ ಇರ್ತೇವೆ. ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಹೈಯೆಸ್ಟ್ ಆನರ್ಸ್ ಅನ್ನ ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ ನೀಡಿರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಕಾಶ್ಮೀರದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಆರ್ಟಿಕಲ್ 370 ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆರ್ಟಿಕಲ್ 370 ತೆಗೆಯೋದ್ರಿಂದ ಯಾವ ರೀತಿ ಕಾಶ್ಮೀರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ, ಯಾವ ರೀತಿಯಲ್ಲಿರ್ತಕ್ಕಂಥ ಕಾಶ್ಮೀರಿಗಳಲ್ಲೂ ಕೂಡ ಒಂದು ವಿಶ್ವಾಸವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬಹುದಾಗಿದೆ ಅನ್ನೋದನ್ನ ಹಲವಾರು ಬಾರಿ ಚರ್ಚೆ ಆಗಿತ್ತು. ಬಂಧುಗಳು, ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಆರ್ಟಿಕಲ್ 370 ತೆಗೆದು ಸಾಕಷ್ಟು ಸುಧಾರಣೆ ಮಾಡಿರುವಂತಹ ಪರಿಣಾಮವಾಗಿ ಇವತ್ತು ಕಾಶ್ಮೀರದಲ್ಲಿ ಸುಮಾರು 2,35,00,000 ಪ್ರವಾಸಿಗರು ಆ ರಾಜ್ಯವನ್ನ ಭೇಟಿಯನ್ನು ನೀಡಿರುವಂತದ್ದು. 2.35 lakh crores tourists have visited Kashmir. ಅಷ್ಟೇ ಅಲ್ಲ, GSDP ಜಮ್ಮು ಕಾಶ್ಮೀರದ GSDP 1 ಲಕ್ಷ ಕೋಟಿ ಆಗಿದ್ರೆ ಇತ್ತೀಚಿನ GSDP ಆಫ್ಟರ್ ಅಬ್ರಗೇಷನ್ ಆಫ್ ಆರ್ಟಿಕಲ್ 370 the GSDP of Jammu Kashmir has increased from 1 lakh crore to 2.27 lakh crore. 1 ಲಕ್ಷ ಕೋಟಿ ಇದ್ದಂತ GSDP ಇವತ್ತು 2.2 ಲಕ್ಷ ಕೋಟಿ ಅಲ್ಲಿರ್ತಕ್ಕಂಥ GSDP ಕಾಶ್ಮೀರ GST ಅನ್ನೋದು ಕೂಡ ಉಲ್ಲೇಖನೀಯ. ನಾನು ಹೇಳಿದ ಆಗ್ಲೇನೆ UPA ಸರ್ಕಾರ ಇದ್ದಾಗ ಯಾವ ರೀತಿ 2G ಸ್ಕ್ಯಾಮ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಏನ್ ಸರ್ ನೀವು ಮತ್ತೆ ಇದನ್ನೇ ಉಲ್ಲೇಖ ಮಾಡ್ತೀರಿ, ಇದ್ರ ಬಗ್ಗೆನೇ ಭಾಷಣ ಮಾಡ್ತೀರಿ ಅಂತ ತಮ್ಗೆ ಅನ್ನಿಸ್ಬೋದು. ಆದ್ರೆ ವಾಸ್ತವಿಕ ಸತ್ಯವನ್ನು ಕೂಡ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವೂ ಕೂಡ ಆಗ್ಬೇಕಾಗಿದೆ. 2014 ಮುಂಚಿತವಾಗಿ 10 ವರ್ಷದಲ್ಲಿ 12 ಲಕ್ಷ ಕೋಟಿ ಹಗರಣ ದೇಶದಲ್ಲಿ ನಡೆದಿದ್ದೇ ಆದ್ರೆ, ಮತ್ತೊಂದು ಕಡೆ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ಬಂದ ನಂತರದಲ್ಲಿ 2014ರಿಂದ 2025ರವರೆಗೆ 12 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಈ ದೇಶದ ಮೂಲಭೂತ ಸೌಕರ್ಯಕ್ಕೆ ನೀಡಿರುವಂತದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಸುಮಾರು ನ್ಯಾಷನಲ್ ಹೈವೇಸ್ 2014 ಮುಂಚಿತವಾಗಿ 91,987 ಕಿಲೋಮೀಟರ್ ಅಭಿವೃದ್ಧಿ ಪಡಿಸಿದ್ದಾದ್ರೆ 2014ರಿಂದ ಈಚೆಗೆ 1,46,566 ಕಿಲೋಮೀಟರ್ ಅಷ್ಟು 1,46,566 ಕಿಲೋಮೀಟರ್ ಅಷ್ಟು 2026ನೇ ಇಸ್ವಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಪಡಿಸಿರುವಂತದ್ದು. ರೈಲ್ವೆ ಬಜೆಟ್ 2014 ಮುಂಚಿತವಾಗಿ ಕೇವಲ 32,000 ಕೋಟಿ ಇದ್ದಂತ ರೈಲ್ವೆ ಬಜೆಟ್ 2025ರವರೆಗೆ 2.78 ಲಕ್ಷ ಕೋಟಿ, ಅಂದ್ರೆ ದ ಬಜೆಟರಿ ಅಲೋಕೇಶನ್ ಫಾರ್ ರೈಲ್ವೇಸ್ has increased from 32,000 crores to 2.78 lakh crore in the year 2025. ಇವತ್ತು ಏರ್ಪೋರ್ಟ್ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. 74 ಏರ್ಪೋರ್ಟ್ ಇದ್ದಂಥದ್ದು ಇವತ್ತು 165 ಏರ್ಪೋರ್ಟ್ಗಳು ಇವತ್ತು ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಮೆಟ್ರೋ 248 ಕಿಲೋಮೀಟರ್ ಅಷ್ಟು ಅಭಿವೃದ್ಧಿ ಆಗಿದ್ದಂತ ಮೆಟ್ರೋ ಇವತ್ತು ಇಡೀ ದೇಶದಲ್ಲಿ
1155 ಕಿಲೋಮೀಟರ್ ಅಷ್ಟು ಮೆಟ್ರೋ ನೆಟ್ವರ್ಕಿಂಗ್ ಇವತ್ತು ಇಂಪ್ರೂವ್ ಮಾಡಿರ್ತಕ್ಕಂಥ, ಡೆವಲಪ್ ಮಾಡಿರ್ತಕ್ಕಂಥದ್ದು. ಪೋರ್ಟ್ ಕೆಪಾಸಿಟಿ ಯಾವ ರೀತಿ ಇವತ್ತು 873 MMTPA ಇದ್ದಂತ ಕೆಪಾಸಿಟಿ ಇವತ್ತು 1726 MMTPA ಅಷ್ಟು ಇವತ್ತು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಭಾರತ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಸಾಗ್ತಾ ಇರುವಂತದ್ದು. ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿ ಕೂಡ ಆಗಿರುವಂತದ್ದು.